ಈಗ ನಮ್ಮ ಜೊತೆ ಸ್ಟಾರ್ ಡೈರೆಕ್ಟರ್, ಈಗ ರಾಯಲ್ ಡೈರೆಕ್ಟರ್. ಇಷ್ಟು ದಿನ ಸ್ಟಾರ್ ಡೈರೆಕ್ಟರ್ ಅಂತ ಹೇಳ್ತಾ ಇದ್ವಿ, ಇನ್ಮೇಲೆ ಸ್ಟಾರ್ ಡೈರೆಕ್ಟರ್ ಪ್ಲಸ್ ರಾಯಲ್ ಡೈರೆಕ್ಟರ್ ಇವರು. ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಮತ್ತೆ ಯಾರು ಅಲ್ಲ, ದಿನಕರ್ ತೂಗುದೀಪ್ ಸರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಸರ್, ನಿಮ್ಮ ಮೂವಿ ಹೆಸರು ಕೇಳಿದ್ರೆ ನಮಗೆ ರಾಯಲ್ ಫೀಲ್ ಆಗುತ್ತೆ. ಇನ್ನು ಟ್ರೈಲರ್ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ಲು, ಸಾಂಗ್ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ಲು, ಹಾಗೆ ನೆಕ್ಸ್ಟ್ ಲೆವೆಲ್ಗೆ ನಾವೇ ಹೋಗ್ತಾ ಇದ್ದೀವಿ. ಏನು ಹೇಳ್ತೀರಾ ಸರ್ ರಾಯಲ್ ಸಿನಿಮಾ ಬಗ್ಗೆ? ಅದೇ ಅಲ್ವಮ್ಮ ನಮ್ಮ ಮೋಟೋನು. ನಮ್ಮ ಚಿಕ್ಕ ಪುಟ್ಟದ್ದು ಏನೇನು ಕಂಟೆಂಟ್ಗಳು ಬಿಡ್ತಾ ಇರ್ತೀವಿ, ಅದು ಆ ಸಿನಿಮಾದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಹೋಗಬೇಕು. ಆ ಎಕ್ಸ್ಪೆಕ್ಟೇಷನ್ನ ಮೈಂಡಲ್ಲಿ ಇಟ್ಕೊಂಡು ಜನ ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿಕೊಂಡು ಈ ಸಿನಿಮಾಗೆ ಬರಬೇಕು ಆ್ಯಂಡ್ ಆ ಎಕ್ಸ್ಪೆಕ್ಟೇಷನ್ನ ಸ್ಯಾಟಿಸ್ಫೈ ಮಾಡಬೇಕು ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್. ರಾಯಲ್ ಅನ್ನೋ ಟೈಟಲ್ ಯಾಕೆ ಸರ್ ಚೂಸ್ ಮಾಡಿದರೆ? ಆ್ಯಕ್ಚುಲಿ ರಾಯಲ್ ಅಂತ ಟೈಟಲ್ ಚೂಸ್ ಮಾಡಿದ್ರಿ ಅಂತ ಹೇಳಿದರೆ ಅದ್ರ ಖರ್ಚು ಅಷ್ಟೇ ಇರುತ್ತೆ, ಎಲ್ಲರೂ ನೋಡ್ಕೋಬೇಕು ರಾಯಲ್ ಆಗಿ, ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಸೊ ಚೂಸ್ ಮಾಡಿದ್ದು ಹೇಗೆ? ಹೆಸರನ್ನ ಚೂಸ್ ಮಾಡೋಕ್ಕೂ ಮುಂಚೆ ಕತೆ ಮಾಡ್ಕೊಂಡಿದ್ರಲ್ಲ, ಆವಾಗಲೇ ಜಯಣ್ಣ ಅವ್ರ ಹತ್ರ ಮಾತನಾಡಿದ್ರಾ? ಹೌದು, ಇದು ಆ್ಯಕ್ಚುಲಿ ನಾವು ಕತೆ ಮಾಡ್ಕೊಂಡಾಗ ಫಸ್ಟ್ ಮೀಟಿಂಗ್ ಜಯಣ್ಣ ಬೋಗಣ್ಣ ಅವ್ರ ಜೊತೆ ನಂದಾದಾಗ ಅವ್ರು ಅದೇ ಹೇಳಿದ್ರು, ಇಲ್ಲ ತುಂಬ ಒಂದು ಒಳ್ಳೆ ಸಿನಿಮಾ ಮಾಡೋಣ ಆ್ಯಂಡ್ ನಮ್ಮ ಪಕ್ಕದ ರಾಜ್ಯದ ಜೊತೇಲಿ ನಾವು, ಅಂದರೆ ಬರೀ ನಮ್ಮ ಕನ್ನಡ ಸಿನಿಮಾ ಮಾತ್ರ ಅಲ್ಲ ಕಾಂಪಿಟೇಷನು ಮಾಡೋದಲ್ಲ, ನಾವು ಪಕ್ಕದ ರಾಜ್ಯದವ್ರ ಜೊತೆಲೂ ಕಾಂಪಿಟೇಷನ್ ಮಾಡಬೇಕು ಆ್ಯಂಡ್ ಆ ಲೆವೆಲ್ಗೆ ಮೇಕಿಂಗು ಎಲ್ಲ ಮಾಡಿಕೊಂಡು ನಮ್ಮದು ಏನು ವಿಜುವಲ್ಸ್ ನಾವು ಬಿಟ್ಟಾಗ ಜನಗಳಿಗೂ ಅನ್ಸ್ಬೇಕು, ಎಸ್ ಇವರು ರೇಸಲ್ಲಿ ಇದ್ದಾರೆ ಅನ್ನೋ ಥರ ಆಗಬೇಕು. ಆ ರೀತಿಲೇ ಆಲೋಚನೆ ಮಾಡಿ ಮಾಡೋಣ, ಎಲ್ಲೂ ಕಾಂಪ್ರಮೈಸ್ ಆಗಬೇಡ, ಚೆನ್ನಾಗೇ ಸಿನಿಮಾ ಮಾಡೋಣ ಅಂತೆಲ್ಲ ಹೇಳಿದ್ರು. ಆ್ಯಂಡ್ ಕತೆ ಎಲ್ಲ ಮಾಡ್ಕೊಂಡ್ಮೇಲೆ ಅದಕ್ಕೆ ನಮ್ಮ ಡೈಲಾಗ್ ರೈಟ್ರು ರಘು ನಿಡುವಳ್ಳಿ ಅವರು ಈ ಸಿನಿಮಾಗೆ ಕತೆನೂ ಅವ್ರದ್ದೇನೆ, ಡೈಲಾಗ್ಸು ಅವ್ರದ್ದೇನೆ, ಅವರು ಈ ಟೈಟಲ್ ಹೇಳಿದ್ರು. ಅಂದರೆ ನಮ್ಮ ಡಿಸ್ಕಷನ್ ನಮ್ಮ ಟೀಮಲ್ಲೆಲ್ಲ ಒಂದಷ್ಟು ಟೈಟಲ್ಗಳೆಲ್ಲ ಬಂತು, ಬಟ್ ಇದು ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದನ್ನು ಮಾಡೋಣ ಅಂತ ರಿಜಿಸ್ಟರ್ ಮಾಡೋಣ ಅಂತ ಚೇಂಬರ್ಗೆ ಹೋದಾಗ ಅದು ರಾಮು ಸರ್ ಬ್ಯಾನರಲ್ಲಿತ್ತು. ಸೊ ಆಮೇಲೆ ಮಾಲಾಶ್ರೀ ಮೇಡಮ್ ಅವ್ರ ಹತ್ರ ಕೇಳಿಕೊಂಡು ಅವ್ರ ಹತ್ರ ಅವರು ಪಾಪ ಪ್ರೀತಿಯಿಂದನೇ ಟೈಟ್ಲ್ ನಮಗೆ ಕೊಟ್ಟರು ಆ್ಯಂಡ್ ಅದನ್ನೇ ತೊಗೊಬಂದು ಸಿನಿಮಾಗೆ ಆ ಟೈಟ್ಲ್ ಇಟ್ಟು ಮತ್ತು ಇನ್ನೊಂದು ನಾನು ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡೋದೇನು ಅಂದರೆ, ಒಂದು ಸಿನಿಮಾಗೆ ಒಂದು ಸೋಲ್ ಇರುತ್ತೆ, ಅದು ನಮ್ಮ ಕೈಲಿ ಮಾಡಿಸ್ಕೊಂಡು ಹೋಗುತ್ತೆ ಏನೇನು ಬೇಕು ಅನ್ನೋದು. ಸೊ ಈ ಕತೆ ಎಲ್ಲ ರೆಡಿ ಆದಮೇಲೆ ಈ ಟೈಟಲ್ಲೂ ಮೋಸ್ಟ್ಲಿ ಅದನ್ನೇ ಕತೆನೇ ಸೆಲೆಕ್ಟ್ ಮಾಡ್ತು ಅಂತ ಅನಿಸುತ್ತೆ. ಆ್ಯಂಡ್ ಈ ಟೈಟಲ್ ಇಟ್ಮೇಲೆ ಅದೊಂಥರ ಎನರ್ಜಿ ಬೇರೆ ಥರ ಆಯಿತು, ಸಿನಿಮಾ ಮೇಕಿಂಗ್ ದೊಡ್ಡದಾಗ್ತಾ ಹೋಯಿತು ಆ್ಯಂಡ್ ಈವನ್ ಜಯಣ್ಣ ಅವ್ರದ್ದು ಇನ್ವೆಸ್ಟ್ಮೆಂಟು ದೊಡ್ಡದಾಯಿತು, ಒಂದು ಪಾಸಿಟಿವ್ ಎನರ್ಜಿ ಫ್ಲೋ ಆಗಿ ಸ್ಟಾರ್ಟ್ ಆಗೋಯ್ತು. ಆ್ಯಂಡ್ ಹಂಗೆ ಒಂದೊಂದೇ ಈ ಟೈಟಲ್ಲೇ ಈ ಸಿನಿಮಾನೇ ಎಲ್ಲನೂ ತಗೊಳ್ತಾ ಹೋಗಿ ಸ್ಟಾರ್ಟ್ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.